ವಿದ್ಯಾರ್ಥಿನಿ ನೇಹಾ ಹತ್ಯೆ ಖಂಡಿಸಿದ ಶಿವರಾಜ್ ಕುಮಾರ್ ಹೇಳಿದ್ದೇನು? ಆರೋಪಿ ಫಯಾಜ್ ತಂದೆ ತಾಯಿ ಬಂಧನಕ್ಕೆ ಒತ್ತಾಯಿಸಿದ್ದು ಯಾಕೆ? ನೇಹಾ ತಂದೆ ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಸರ್ಕಾರಿ ನೌಕರರಾಗಿರುವ ಫಯಾಜ್ನ ತಂದೆ ತಾಯಿ ಇಬ್ಬರನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಬೇಕು ಅಂತ ನೇಹಾ ಹಿರೇಮಠ ತಂದೆ ನಿರಂಜನ ಅವರು ಒತ್ತಾಯಿಸಿದ್ದಾರೆ. ಫಯಾಜ್ನ ತಂದೆ ತಾಯಿ ಇಬ್ಬರನ್ನು ಅರೆಸ್ಟ್ ಮಾಡಬೇಕು, ನಾನು ಅವರ ವಿರುದ್ಧವೂ ದೂರು ಕೊಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಮಗಳ ಫೋಟೋವನ್ನ ಹಾಕ್ತಿದ್ದಾರೆ. ಫಯಾಜ್ ಅಕ್ಕ ಅವರ ತಂದೆ ತಾಯಿ ಪ್ರವೋಕ್ ಮಾಡ್ತಿದ್ದಾರೆ ಅಂತ ನಿರಂಜನ್ ಹಿರೇಮಠ ಆರೋಪಿಸಿದ್ದಾರೆ. ಸಿರಗಿರಿಯ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ವಿದ್ಯಾರ್ಥಿನಿ ನೇಹಾಳ ಹತ್ಯೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ನಿನ್ನೆ ಮೃತಳ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಬೇರೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಬಾರದು ಅಂತ ಕುಟುಂಬ ಸದಸ್ಯರು ಅಳಲು ತೋಡಿಕೊಂಡ್ರು. ವಿದ್ಯಾರ್ಥಿನಿ ನೇಹಾ ಹತ್ಯೆ ಖಂಡಿಸಿ ಯಾದಗಿರಿಯ ಸುರಪುರದಲ್ಲೂ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಲವ್ ಜಿಹಾದ್ ಕಾರಣಕ್ಕಾಗಿಯೇ ನೇಹಾ ಕೊಲೆ ಮಾಡಲಾಗಿದೆ. ಸಿಎಂ ಡಿಸಿಎಂ ಮೊದಲು ಮಹಿಳೆಯರಿಗೆ ಸುರಕ್ಷತೆಯ ಗ್ಯಾರಂಟಿ ಕೊಡ್ಲಿ ಅಂತ ಆಗ್ರಹಿಸಿದ್ರು. ದೀಪಕ್ ಕನ್ನೂರಿಗೆ ಸೇರಿದ ಕಾರಿನ ಗಾಜು ಒಡೆದು ಲ್ಯಾಪ್ಟಾಪ್ ಕಳ್ಳತನಕ್ಕೆ ಯತ್ನಿಸ್ತಾ ಇದ್ದ ಸುಫಿಯಾನ್ ಎಂಬ ಆರೋಪಿಯನ್ನ ಬಂಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿವಗಂಗೆ ದೇವಾಲಯದ ಬಳಿ ಘಟನೆ ನಡೆದಿದ್ದು, ಬಂಧಿತನಿಂದ 6 ಲ್ಯಾಪ್ಟಾಪ್ 2 ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಲಾಗಿದೆ. ಪರಾರಿಯಾದ ಜಾವೇದ್ಗಾಗಿ ದಾಬಸ್ಪೇಟೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ.